ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪದ್ಮಾ ಪ್ರಕಾಶ್, ಮಕ್ಕಳ ತಜ್ಞೆ. ಈ ದಿನ ನಿಮಗೆ ಸಕ್ಕರೆ ಇದರ ವಿಷಯವಾಗಿ ತಿಳಿಸ್ತೀನಿ. ಜನರಲಾಗಿ ನಾವು ಮನೆಯಲ್ಲಿ ಬಿಳಿ ಸಕ್ಕರೆ ಯೂಸ್ ಮಾಡ್ತೀವಿ, ಕಾಫಿ ಅಥವಾ ಟೀ ಕುಡಿಬೇಕಾದ್ರೆ ಅಥವಾ ಏನಾದರೂ ಸಿಹಿ ಪದಾರ್ಥಗಳು ಮಾಡಬೇಕಾದ್ರೆ. ಬಟ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ, ಸಕ್ಕರೆನೇ ಕಂದು ಬಣ್ಣದಲ್ಲಿ ಕಾಣಿಸ್ತಾ ಇದೆ. ಇದು ಹೇಗೆ ಮಾಡ್ತಾರೆ ಅಂತಂದರೆ, ಈಗ ಕಬ್ಬನ್ನು ಅರ್ಧಾಗ ಏನು ಸಿಗುತ್ತೆ, ಕಾಕುಂಬಿ ಅಂತ ಸಿಗುತ್ತೆ, ಅದು ಮೊಲಾಸಿಸ್ ಅಂತ ಹೇಳ್ತೀವಿ. ಅದು ಸ್ವಲ್ಪ ಒದ್ದೆ ಥರ ಇರುತ್ತೆ. ಸೊ ಇದನ್ನು ಈ ಬಿಳಿ ಸಕ್ಕರೆಗೆ ಈ ಕಾಕಂಬಿನ ಮಿಕ್ಸ್ ಮಾಡಿದಾಗ ಈ ಕಂದು ಬಣ್ಣದ ಸಕ್ಕರೆ ಬರುತ್ತೆ. ಇದು ಸಾಧಾರಣವಾಗಿ ಕುಕ್ಕೀಸು, ಕ್ಯಾರಮೆಲ್ಲು ಮತ್ತು ಚಾಕ್ಲೇಟ್ಸು ಈ ಥರ ತಯಾರು ಮಾಡೋದ್ರಲ್ಲಿ ಉಪಯೋಗಿಸ್ತಾರೆ. ಇದು ಮಾರ್ಕೆಟಲ್ಲಿ ಇದರ ಪ್ರೈಸು ಆಲ್ಮೋಸ್ಟ್ 75 to 100 ರೂಪೀಸ್ ಇದೆ ಒಂದು kgಗೆ. ಇದರಲ್ಲಿ ಇದು ಉಪಯೋಗಿಸೋದು ಉದ್ದೇಶ ಏನು ಅಂತ ಹೇಳಿದ್ರೆ, ಇದರಲ್ಲಿ ಐರನ್ ಆಗಲಿ, ಕ್ಯಾಲ್ಶಿಯಮ್ಮು ಮತ್ತು ಸ್ವಲ್ಪ ಪ್ರಮಾಣದ ಪೊಟ್ಯಾಷಿಯಮ್ಮು ಇದರಲ್ಲಿ ಇರುತ್ತೆ. ಸೊ ಇದು ಕಲರಿಂದ ಕೆಲವು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದನ್ನು ಉಪಯೋಗಿಸೋಕ್ಕೆ. ಸೊ ಈ ಮೊಲಾಸಿಸಿಂದ ಈ ಬಣ್ಣ ಬರೋದು. ಮತ್ತು ಡಯಾಬಿಟಿಸ್ ಅವರು ಇದನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಸಕ್ಕರೆ ಇರೋದ್ರಿಂದ ಅದು ಶುಗರು ಶೂಟಪ್ ಆಗುತ್ತೆ. ಬಟ್ ಮಕ್ಕಳಿಗೆ ನೀವೇನಾದರೂ ಹಾಲಲ್ಲಿ ಮಿಕ್ಸ್ ಮಾಡಿಕೊಡ್ಬೇಕು ಅಥವಾ ಸಿಹಿ ತಿಂಡಿಗಳು ಮಾಡಬೇಕು ಅಂತ ಹೇಳಿದ್ರೆ ತುಂಬ ರುಚಿಯಾಗಿರುತ್ತೆ, ಆಹ್ಲಾದಕರವಾಗಿರುತ್ತೆ. ಅವರು ಇಷ್ಟಪಡ್ತಾರೆ ಮಕ್ಕಳು ತಿನ್ನೋಕ್ಕೆ. ಮತ್ತು ಇದು ಈ ಕಲರಿಂದ ನಮಗೆ ನೋಡೋಕ್ಕೂ ಒಂಥರ ಚೆನ್ನಾಗಿ ಅನಿಸುತ್ತೆ, ಅಂದರೆ ಕಂದು ಬಣ್ಣದ ಸಕ್ಕರೆ ಇದು. ಸೊ ನೀವು ಮನೆಯಲ್ಲಿ ಒಂದು ಸತಿ ತೊಗೊಂಬಂದು ಟ್ರೈ ಮಾಡಿ, ಮಕ್ಕಳಿಗೂ ಇಷ್ಟ ಆಗ್ಬೋದು ಅಂತ ಹೇಳ್ತಾ, ನಿಮ್ಮ ಜೀವನ ಇದೇ ಸಕ್ಕರೆ ಥರ ಸಿಹಿಯಾಗಿರಲಿ ಅಂತ ಆಶಿಸ್ತೀನಿ. ನಮಸ್ಕಾರ.